ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಬರೋಣ. ಸಂಚಿಕೆ ನೋಡಿದ್ರೆ ತಲೆ ಗಿರ್ರ ಅನ್ನತ್ತೆ. ಹೆಂಗಂತಂದರೆ ಮನೆ ತುಂಬ ಎಜುಕೇಟೆಡು, ಲಾಯರು, ಪೊಲೀಸು ಅಂತ ಒಬ್ಬ ಲಾಯರ್ ಪೊಲೀಸ್ ಇರೋ ಮನೆಯಲ್ಲಿ ಕ್ರಿಮಿನಲ್ಗೆ ಅಷ್ಟೊಂದು ಆದ್ಯತೆ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಬೇಜಾರಾಗ್ತಾ ಇದೆ. ಹಾಗಾದರೆ ಇಲ್ಲಿ ಅಜಿತ್ಗೆ ಇಷ್ಟು ಟೆನ್ಷನ್ ಆಗುತ್ತೆ. ಅಜಿತ್ನ ಆ ಒದ್ದಾಟಕ್ಕೆ ಕಾರಣ ಏನು? ಭಾಗ್ಯಮ್ಮನಿಗೆ ಜೈಲು ಶಿಕ್ಷೆ ಆಗುತ್ತಾ, ಗಲ್ಲು ಶಿಕ್ಷೆ ಆಗುತ್ತಾ, ಅಥವಾ ಮರಣದಂಡನೆಯನ್ನು ವಿಧಿಸ್ತಾರಾ, ಅಥವಾ ಅಜಿತ್ ಅವರು ಬಿಡುಗಡೆ ಮಾಡ್ತಾರಾ, ಆ ಭದ್ರ ಏನಾದರೂ ಉಲ್ಟಾ ಹೊಡಿತಾನ? ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಭೂಮಿ ಏನಪ್ಪಾ ಅಂತಂದ್ರೆ ಬೆಚ್ಚಿ ಬೀಳುವಂತ ಭೂಮಿಯ ಈ ಒಂದು ದೃಶ್ಯ ನೋಡಿದ್ರೆ ಭೂಮಿ ನಿಜವಾಗ್ಲೂ ಬೆಚ್ಚಿ ಬೀಳೋದಲ್ಲ, ನಿಂತ ನೆಲದಲ್ಲೇ ಕುಸಿದು ಬಿದ್ದಂತಾಗುತ್ತೆ ಅವಳಿಗೆ. ಆ ಥರ ಆಗುತ್ತೆ. ಇಲ್ಲಿ ಸಂಗೀತಮ್ಮ ನೋಡಿದ್ರೆ ಎನಿ ಟೈಮ್ ಭೂಮಿ 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 ಅಂತ ಜಪ ಮಾಡ್ತಾ ಇರ್ತಾಳೆ. ಸೊ ಅದು ಕನಸೋ ನಿಜನೋ, ಒಟ್ಟಿನಲ್ಲಿ ನಾನು ಈಗಾಗಲೇ 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅಪಾಯಿಂಟ್ಮೆಂಟ್ ಲೆಟರ್ ತೊಗೊಂಡ್ಬಂದಿರೋದು, ನಾನು ಹೋಗ್ತೀನಿ ಅಂದಿರೋದು, ಅದನ್ನು ಸಂಗೀತಮ್ಮನವರು ಕೇಳಿಸ್ಕೊಂಡಿರೋದು, ಇದನ್ನೆಲ್ಲ ಕೇಳ್ತಾ ಇದ್ರೆ ನಿಜಕ್ಕೂ ಒಂಥರ ಬಹಳ ಬೇಜಾರದ ಸಂಗತಿ. ಯಾಕಂದರೆ ಒಬ್ಬ ದೇವಯಾನಿನ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಅಜಿತ್ ಕೈಯಲ್ಲೂ ಕೂಡ ಅವಳನ್ನೇನು ಮಾಡೋಕ್ಕಾಗ್ತಿಲ್ಲ. ಲಾಯರು ಜೊತೆಗೆ ಅವಳು ಸಂಸಾರವನ್ನು 20 ವರ್ಷ ಸರ್ವನಾಶ ಮಾಡಿದ್ದಾಳೆ. ಆದರೂ ಕೂಡ ಅವಳನ್ನ ಏನು ಮಾಡೋಕ್ಕಾಗ್ತಿಲ್ಲ. ಜೊತೆಗೆ ಮಗಳ ಮದುವೆನೂ ಕೂಡ ಧಾಮ್ ಧೂಮ್ ಅಂತ ಅದೇ ಮನೆಗೆ ಕೊಟ್ಟು ಮದುವೆ ಮಾಡ್ತಾಳೆ ಕೂಡ. ಸೊ ಇಷ್ಟೆಲ್ಲ ಬರೀ ಅನ್ಯಾಯಕ್ಕೆ ಇಷ್ಟೊಂದು ಪವರ್ ಇದೆ, ಅನ್ಯಾಯಕ್ಕೇನೆ ಒಳ್ಳೇದಾಗ್ತಿದೆ ಅಂತಂದರೆ ಸತ್ಯಕ್ಕೆ ಎಲ್ಲಿದೆ ನ್ಯಾಯ, ಎಲ್ಲಿದೆ ಬೆಲೆ ಅಂತಕ್ಕಂಥದ್ದು ಪ್ರಶ್ನೆ ಬರುತ್ತೆ. ನಿಜವಾಗ್ಲೂ ವಿದ್ಯಾವಂತರ ಮನೆಯಲ್ಲೇ ಇಷ್ಟೊಂದು ಅನ್ಯಾಯಗಳು ನಡೀತಿದೆ ಅಂತ ಅಂದರೆ ಇನ್ನು ಪಾಪ ತಿಳಿದೇ ಇರುವವ್ರ ಮನೆಯಲ್ಲಿ ಎಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗಬೇಡಲ್ವಾ? ಇದು ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ನಿಜಕ್ಕೂ ಬೇಸರದ ಸಂಗತಿ. ಆಮೇಲೆ ಈ ನಮ್ಮ ಅಜಿತ್ ಇದರಲ್ಲ ಹುಚ್ಚಿನ ಥರ ಆಡ್ತಾ ಇರ್ತಾರೆ. ಸತ್ಯಣ್ಣ ನನಗೋಸ್ಕರ ನಾನು ತಪ್ಪು ಮಾಡಿಬಿಟ್ಟೆ, ಸತ್ಯಣ್ಣ ನಾನು ತಪ್ಪು ಮಾಡಿಬಿಟ್ಟೆ, ನನಗೋಸ್ಕರ ಅಮ್ಮ ಈ ಪರಿಸ್ಥಿತಿಯಲ್ಲಿ ಅಂತ ಹೇಳ್ಬಿಟ್ಟು ತಲೆ ಹಿಡ್ಕೊಂಡು ಒಂಥರ ಹುಚ್ಚರ ಥರ ಆಡ್ತಾರೆ. ನೋಡು ಅಜಿತ, ಇದಕ್ಕೆ ಒಂದು ಒಳ್ಳೆ ಸೊಲ್ಯೂಷನ್ ಅಂದರೆ ಏನಪ್ಪ ಅಂತಂದರೆ, ನೀನು ನಿನ್ನ ತಾಯಿಗೋಸ್ಕರ ಭೂಮಿನ ನಿಜವಾಗ್ಲೂ ಮದುವೆ ಆಗಬೇಕು ಅಂತ ಸಜೆಷನ್ ಕೊಡ್ತಾರೆ. ಆಗ ಅಜಿತು ಬೆಚ್ಚಿ ಬೀಳ್ತಾರೆ, ಸತ್ಯಣ್ಣನ ಕಡೆ ತಿರುಗಿ ನೋಡ್ತಾರೆ, ಶಾಕ್ ಕೂಡ ಆಗ್ತಾರೆ. ಹಾಗಾದರೆ ಸತ್ಯಣ್ಣನ ಮಾತು ನಡೆಸ್ಕೊಡ್ತಾರೆ ನಮ್ಮ ಅಜಿತ್. ಇನ್ನೊಂದು ಕಡೆ ಕೋರ್ಟಲ್ಲಿ ವಾದ ವಿವಾದಗಳು ನಡೀತಾ ಇರುತ್ತೆ. ಆರೋಪಿಯಾಗಿರ್ತಕ್ಕಂಥ ಭಾಗ್ಯಮ್ಮ ಗಂಡ ಈರಣ್ಣನಿಗೆ ಮರಣದಂಡನೆ ಆಗಿದೆ ಅಂತ ಜಡ್ಜ್ಮೆಂಟ್ ಕೊಡ್ತಾರೆ. ಭಾಗ್ಯಮ್ಮನ ಕಣ್ಣಲ್ಲಿ ನೀರು, ಅಜಿತ್ ಮುಖದಲ್ಲಿ ಫುಲ್ ಶಾಕ್, ಜೊತೆಗೆ ಭೂಮಿ ಕೂಡ ಬೆಚ್ಚಿ ಬೀಳ್ತಾಳೆ. ಇದು ಭೂಮಿ ಕನಸ ಅಥವಾ ನಿಜನ? ಕನಸಾಗಿದ್ರೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಭೂಮಿ ಏನಾದರೂ ಆ ರೀತಿ ಕನಸ್ಕೊಂಡು ಇಲ್ಲ ನನ್ನ ಭಾಗ್ಯಮ್ಮನ ನಾನು ಬಿಡಿಸ್ಬೇಕು ಅಂತ ಏನಾದರೂ ಚಡ್ಪಡಿಸಿದ್ರೆ ಓಕೆ. ಇದು ಭೂಮಿ ಕನಸಾಗಿದ್ರೆ ಬಹಳ ಖುಷಿ ಆಗುತ್ತೆ. ನಿಜ ಆಗಿದ್ರೆ ಅಜಿತ್ ಭೂಮಿ ಯಾವತ್ತೂ ಕೂಡ ಒಂದಾಗೋದಿಲ್ಲ. ಯಾಕಂತಂದರೆ ಅಮ್ಮನ ಬಿಡಿಸ್ತೀನಿ ಅಂತ ಅವ್ರು ಮಾತು ಕೊಟ್ಟಿದ್ದಾರೆ, ಅವ್ರ ಮಾತಿಗೂ ಕೂಡ ಬೆಲೆ ಇರೋದಿಲ್ಲ. ಈ ಕಡೆ ಮದುವೆ ಮಾಡಿಕೊಂಡು ನನ್ನ ಈ ರೀತಿ ನಡುನೀರಲ್ಲಿ ಕೈ ಬಿಟ್ರಲ್ಲ ಅನ್ನೋದು ಭೂಮಿ ಮನಸ್ಸಲ್ಲಿ ಕೊರಗಿರುತ್ತೆ. ನಿಜವಾಗ್ಲೂ ಏನಪ್ಪ ಅಂತಂದರೆ ಅವನಿದಾನಲ್ಲ ಯಾರಪ್ಪ ಆ ಭದ್ರ, ನಾನು ಸತ್ಯ ಒಪ್ಕೊಳ್ತೀನಿ ಅಂತ ಹೇಳಿದ್ದಾನೆ. ಅದೇ ರೀತಿ ಸತ್ಯ ಒಪ್ಕೊಳ್ತಾನ? ಭಾಗ್ಯಮ್ಮನ ಬಿಡುಗಡೆ ಆಗುತ್ತಾ? ಇದು ಭೂಮಿ ಕನಸ ಅಥವಾ ನಿಜನ ಅನ್ನೋದನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಜಕ್ಕೂ ಬೇಸರ ಏನಂತಂದ್ರೆ ಅನ್ಯಾಯಕ್ಕೆ ಏನಪ್ಪಾ ಅಂತಂದ್ರೆ ಕಡಿವಾಣ ಹಾಕ್ಬೇಕ್ರಿ. ಅನ್ಯಾಯಕ್ಕೆ ಕಡಿವಾಣ ಹಾಕಿದ್ರು ಕೂಡ ಸಮಾಜದಲ್ಲಿ ತಪ್ಪು ಮಾಡಿದ್ರೆ ನಮಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಈ ರೀತಿ ತಪ್ಪು ಮಾಡಿದವರು ಪದೇ ಬಚಾವ್ ಆಗ್ತಾ ಹೋಗ್ತಾ ಇದ್ರೆ ಏನಾಗುತ್ತೆ? ನೋಡುಗರಿಗೂ ಬೇಜಾರಾಗುತ್ತೆ, ನ್ಯಾಯಕ್ಕೆ ಬೆಲೆ ಇಲ್ಲ ಅನ್ನೋ ತರ ಕೂಡ ಆಗುತ್ತೆ. ಆದಷ್ಟು ಬೇಗ ಅಜಿತ್ ಭೂಮಿನ ಒಂದು ಮಾಡಬೇಕು. ಅಜಿತ್ ಭೂಮಿ ಒಂದಾಗಬೇಕು. ಏನಂತಂದ್ರೆ ಭಾಗ್ಯಮ್ಮನಿಗೆ ಬಿಡುಗಡೆನೇ ಆಗಬೇಕು, ಬೇಲಲ್ಲ, ಭಾಗ್ಯಮ್ಮ ಬಿಡುಗಡೆ ಆಗಬೇಕು. ಈ ದೇವಯ್ಯನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನೋರು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.